ಏನಾಯ್ತು ಈ ಮಧುಗೆ? ಎಲ್ಲಿಗೆ ಹೋಗಿರ್ಬೋದು? ನಿನ್ನೆ ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ಎಲ್ಲಾದ್ರೂ ಹೋಗೋದಾದ್ರೆ ಹೇಳ್ಬಿಟ್ಟು ಹೋಗ್ತಿದ್ಲು, ಒಂದು ಮಾತು ಹೇಳಿಲ್ವಲ್ಲ. ಅಮ್ಮ, ಟಿಫನ್ ಏನು? ಟಿಫಿನ್ ಎಲ್ಲ ಆಮೇಲೆ. ನಿಮ್ಮ ಅತ್ತೆ ನೋಡು, ಯಾಕೋ ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದ್ದಾರೆ. ನಡಿ ಹೋಗಿ ಕೇಳೋಣ. ಏನಾಯ್ತು ಅದಕ್ಕೆ? ಏನೋ ಟೆನ್ಷನ್ ಅಲ್ಲಿರೋ ಹಾಗಿದ್ದೀರಾ? ಮಧು ನೆನ್ನೆ ಮನೆಯಿಂದ ಹೋದೋಳು, ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಫೋನ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಅಮ್ಮ, ಅವಳು ಹೋಗಿದ್ದಾಳೆ ಅನ್ಸುತ್ತೆ, ಕನ್ಫರ್ಮ್. ನನಗೂ ಹಾಗೆ ಅನಿಸ್ತಾ ಇದೆ. ಎಲ್ಲಿಗೆ ಹೋಗಿರ್ತಾಳೆ ಅದಕ್ಕೆ? ಅವಳ ಮನೆಗೆ ಹೋಗಿರ್ಬೇಕು. ಹೇಳ್ದೆ ಕೇಳ್ದೆ ಹೇಗ್ ಹೋಗ್ತಾಳೆ? ಹಾಗೆ ಹೋಗೋಳಲ್ಲ. ಯಾಕೆ ಹೋಗ್ಬಾರ್ದು ಅತ್ತೆ? ಏನೋ ನಿಮ್ ಮುಂದೆ ಭಾವಂಗೆ ಸೇವೆ ಮಾಡ್ತಿದ್ದೀನಿ ಅನ್ನೋ ಪೋಸ್ನ ಬಿಟ್ರೆ ಮನಸ್ಫೂರ್ತಿಯಾಗಿ ಸೇವೆ ಮಾಡೋ ಉದ್ದೇಶ ಇರುತ್ತಾ ಏನೋ? ಇಲ್ಲಿ ಏನಕ್ಕೆ ಇರ್ತಾಳೆ? ಅವಳೇನು ಈ ಮನೆಗೆ ಸೇರಿದವಳಾ? ಏನೋ ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಎಂಪ್ಲಾಯಿ. ಸಂಬಳನೇ ಕೊಡದೆ ಸುಮ್ಮನೆ ಸೇವೆ ಮಾಡು ಅಂದಿದ್ದಕ್ಕೆ ಏನು ಮಾತಾಡಕ್ಕಾಗದೆ 2 ದಿನ ಮಾಡಿದ್ಲು. ಇವಾಗ ಸಾಕಾಗಿರುತ್ತೆ, ಯಾರಿಗೂ ಹೇಳ್ದೆ ಕೇಳ್ದೆ ಹೊಟ್ಟೋದ್ಲು. ಕಾಮಾಕ್ಷಿ, ಮಧು ದುಡ್ಡಿಗೆ ಆಸೆ ಪಡೋಂಥವಳಲ್ಲ. ಅವಳು ಏನೇ ಮಾಡಿದ್ರು ನಿಸ್ವಾರ್ಥದಿಂದ ತನ್ನದು ಅಂತ ಅನ್ಕೊಂಡು ಮಾಡ್ತಾಳೆ. ಸರಿಯಾಗಿ ಹೇಳಿದ್ರಿ ಅತ್ತೆ. ಯಾವ ಸ್ವಾರ್ಥನೂ ಇಲ್ದೇ ಇರೋದಕ್ಕೆ ಮಧು ಏನ್ ದೇವ್ರ ಅನ್ಕೊಂಡಿದ್ದೀರಾ? ಎಲ್ಲ ಮನುಷ್ಯರು ಹಾಗೆ ಅಲ್ವಾ? ಸ್ವಾರ್ಥ ಇಲ್ದೇ ಇರೋ ಮನುಷ್ಯ ಈ ಭೂಮಿ ಮೇಲೆ ಯಾರೂ ಇಲ್ಲ. ಸ್ವಲ್ಪ ಲಕ್ಷರಿ ನೋಡ್ತಿದ್ದ ಹಾಗೆ ಎಲ್ಲಿಂದ ಬಂದ್ವಿ, ಹೇಗ್ ಬಂದ್ವಿ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟು ಕೊಬ್ಬು ತಲೆಗೆ ಹತ್ತಿ ನೆಲನೇ ಕಾಣಿಸೋದಿಲ್ಲ ಅಂಥ ವ್ಯಕ್ತಿನೇ ಈ ಮಧು ಕೂಡ. ಶಾಲಿನಿ, ಮಧುನ ತುಂಬಾ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ಯಾ? ಒಬ್ಬರನ್ನ ಬೆಟ್ ಮಾಡಿ ತೋರ್ಸೋದಕ್ಕೂ ಮುಂಚೆ ಆ ವ್ಯಕ್ತಿ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ಶಾಲಿನಿ ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ ಅದಕ್ಕೆ? ಎಷ್ಟೇ ನೀವು ತಲೆ ಮೇಲೆ ಕೂರಿಸ್ಕೊಂಡ್ರು ಅವ್ರ ಬುದ್ಧಿ ಬದಲಾಗತ್ತಾ? ನೀವು ಏನೇ ಹೇಳಿದ್ರು ಮನೆಯವರು ಮನೆಯವರೇ, ಹೊರಗಿನವರು ಹೊರಗಿನವರೇ. ಮಧು, ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ಯಮ್ಮ? ಒಂದು ಮಾತು ಹೇಳಲಿಲ್ಲ ನೀನು. ನಾನು ಎಷ್ಟು ಗಾಬ್ರಿಲಿದ್ದೀನಿ ಅನ್ನೋದು ಗೊತ್ತಾ ನಿನಗೆ? ಸಾರಿ ಮೇಡಮ್, ಏನೋ ಇದ್ದಕ್ಕಿದ್ದ ಹಾಗೆ ಅಮ್ಮ ಫೋನ್ ಮಾಡಿದ್ರು, ನೋಡ್ಬೇಕು ಅಂತಂದ್ರು, ಅದಕ್ಕೆ ಹೋಗಿ ಬಂದೆ. ಏನಂದೆ? ಊರಿಗೆ ಹೋಗಿದ್ಯಾ ಅಮ್ಮ? ನಿನ್ನ ತಾಯಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಮೇಡಮ್. ನಿನ್ನ ಅಜ್ಜಿ ತಾತ ಎಲ್ರು ಹೇಗಿದ್ದಾರೆ?